ಪುರಾಣನ ಅಲ್ಲಿ ಇಟ್ಟು ಪೂಜೆ ಮಾಡ್ತಾ ಬಂದಿದ್ದಕ್ಕೆ ಮದುವೆ ಸೆಟ್ ಆಗದೆ ಇರೋ ಸೆಟ್ ಆಗಿದೆ. ಕೋರ್ಟ್ ಕೇಸ್ ಚೆನ್ನಾಗಿದೆ, ಗೆದ್ದಿದ್ದಾರೆ ಅಂತ ಸರ್. ಕೋರ್ಟ್ ಕೇಸ್ ಕೂಡ ನಿತ್ಯ ಭಾಗವತ ಸೇವಾಯ ಅಂತ ಯಾವಾಗಲೂ ನಾವು ಇದನ್ನು ಓದಬೇಕು ಅನ್ನೋದನ್ನು ಪ್ರತಿಯೊಬ್ಬರಿಗೂ ನನ್ನ ವಿನಂತಿ ಇದು. ಕೆಲವ್ರಿಗೆ ಕೆಟ್ಟ ಕನಸ್ಕೊಳ್ತಾ ಇರುತ್ತೆ, ಇದೆಲ್ಲ ಆಗ್ತಾ ಇರುತ್ತೆ ಮಕ್ಕಳಿಗೆಲ್ಲ ಅಂತಂದಾಗ ಭಾಗವತ್ ಪುರಾಣ ಸುಮ್ಮನೆ ಪಕ್ಕದಲ್ಲಿಟ್ಟರೆ ಕೃಷ್ಣನೇ ಜೊತೆಲಿ ಇರ್ತಾನೆ ಸರ್. ಯಾವ ಪ್ರಾಬ್ಲಮ್ಮು ಆಗಲ್ಲ ಅವ್ರಿಗೆ, ಯಾವ ಕೆಟ್ಟ ಕನಸು ಬೀಳಲ್ಲ. ಯಾವಾಗ್ಲೂ ಅವ್ನಿಗೆ ಅಟ್ಯಾಕ್ ಆಗೋದು ಭೂತ, ಆಯಿತಾ. ಅವನು ಒಂದ್ಸಲ ಏನು ಮಾಡ್ದ, ಭಗವದ್ಗೀತೆ ಜೊತೆಲಿ ಹಿಡ್ಕೊಂಡು ಮಾಡ್ಕೊಂಡಿದ್ದಾಗ ಅವತ್ತೇನೂ ಆಗಿಲ್ಲ. ಅಲೋಪತಿ ಹತ್ರ ಇದೆಲ್ಲ ಕೀಮೋಥೆರಪಿ ಎಲ್ಲ ತೊಗೊಂಡ್ರು ಹೋಗದೇ ಇರೋ ಅಂಥದ್ದು, ಇದೆಲ್ಲ ಕ್ಯಾನ್ಸರ್ ಆಗಿರುತ್ತಲ್ಲ, ಹುಳ ತುಂಬಿರುತ್ತೆ ಅಂಥದ್ದೆಲ್ಲ ಬಿಟ್ಟರೆ ಅದು ರಿಕವರ್ ಆದ್ಮೇಲೆ ಅವ್ರು ಸ್ಟೇಜ್ ಮೇಲೆ ಅಟೆಂಡ್ ಮಾಡಿ ಅವ್ರು ಮಾತಾಡಿದ್ದಾರೆ, ನಾನು ಹೆಂಗಿದ್ದೆ ನೋಡಿ, ಈ ಥರ ಆಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಬಂದು. ಗುರುಗಳೇ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಬಯಸ್ತೀರಾ? ನಮ್ಮ ಚಾನಲ್ಗೆ ನಿರಂತರವಾಗಿ ತಾವು ಒಂದು ಒಳ್ಳೊಳ್ಳೆ ಸಂಚಿಕೆಯನ್ನು ವಿಚಾರವನ್ನು ಕೊಡ್ತಾ ಇದ್ದೀರಾ. ಅದಕ್ಕೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನಿಲ್ಲ, ಇದನ್ನು ಹೆಚ್ಚೆಚ್ಚು ನೀವು ಓದಲಿ ಅಂತ ಹೇಳಿ ನಾನು ಬಯಸ್ತೇನೆ. ಭಾಗವತ್ ಪುರಾಣ ಪ್ರತಿಯೊಬ್ಬರು ಓದಿ, ಭಗವದ್ಗೀತೆ ಓದಿ, ಚೈತನ್ಯ ಚರಿತಾಮೃತ ಬುಕ್ಕು ತೊಗೊಂಡು ಓದಿ, ಇದನ್ನೆಲ್ಲ ಇನ್ನೂ ಡೀಪಾಗಿ ತಿಳ್ಕೊಬೋದು. ನಾನು ಹೇಳಿರೋಕ್ಕಿಂತ ಹೆಚ್ಚು ಮಾಹಿತಿ ಅದರಲ್ಲೆಲ್ಲ ಇದೆ. ಅದನ್ನೆಲ್ಲ ನೀವು ಓದಲಿ ಅನ್ನೋದನ್ನೇ ನಾವು ಒಂದು ಬಯಸ್ತೀನಿ ಹೇಳೋಕ್ಕೆ. ಯಾಕಂದರೆ ಎಷ್ಟು ಹೇಳಿದ್ರೂ ಸಾಲದು. ನಾನು ಒಂದು ವಾಕ್ಯದಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ. ಇನ್ನೂ ಡೆಪ್ತ್ ಡಿಸ್ಕಸ್ ಮಾಡೋಣ. ಆಮೇಲೆ ಇದ್ರ ಮುಖಾಂತರ ನೀವು ಭಾಗವತಮ್ ಓದಿದ್ರೆ ತೊಗೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ನಿಮ್ಗಿನ್ನೂ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೂ ನಾನು ಹೇಳೋದಕ್ಕೂ ನಿಮ್ಗೆ ಸಹಾಯಕ ಆಗುತ್ತೆ. ದಯವಿಟ್ಟು ಎಲ್ಲರೂ ಭಾಗವತಮ್ ತೊಗೊಳ್ಳಿ. ಇವಾಗ ಮೊಬೈಲ್ ತೊಗೊಳಕ್ಕೆ ಖರ್ಚು ಮಾಡ್ತಾರೆ ಸರ್ ಎಲ್ಲರೂ. 8,500 ಸಾವಿರ, 15,000, 1,00,000 ಐಫೋನು, ಎಲ್ಲರೂ ಮಕ್ಕಳಿಗಿಂತ ಹಿಡ್ಕೊಂಡು ಎಲ್ಲರಿಗೂ. ಮತ್ತು ತಿಂಗಳಿಗೆ ರೀಚಾರ್ಜ್ ಕೂಡ ಮಾಡ್ತಿರ್ತಾರೆ. ಎಷ್ಟೋ ಏನೇನಕ್ಕೂ ಖರ್ಚು ಮಾಡ್ತಾರೆ, ಖರ್ಚು ಮಾಡ್ತಾರೆ. ಅದ್ರ ಬಗ್ಗೆ ಬರೀ ಇದೊಂದು 8,500, 10,000 ಆಗುತ್ತೆ. ಇದನ್ನು ಒಂದು ಭಾಗವತ್ ಪುರಾಣ ತೊಗೊಂಡ್ರೆ ಖಂಡಿತವಾಗ್ಲೂ ಅವರು ಏನೋ ಒಂದು ನೋಡಿ, ಅದನ್ನೇ ಹೇಳಿದ್ನಲ್ಲ, ಒಂದು ಘಟನೆ ನನಗೆ ಯಾರೋ ಒಬ್ರು ಶೇರ್ ಮಾಡಿರೋದು. ಭಾಗವತ್ ಪುರಾಣನ ಅಲ್ಲಿ ಇಟ್ಟು ಪೂಜೆ ಮಾಡ್ತಾ ಬಂದಿದ್ದಕ್ಕೆ ಮದುವೆ ಸೆಟ್ ಆಗದೆ ಇರೋ ಸೆಟ್ ಆಗಿದೆ. ಕೋರ್ಟ್ ಕೇಸ್ ಚೆನ್ನಾಗಿದೆ, ಗೆದ್ದಿದ್ದಾರೆ ಅಂತ ಸರ್. ಕೋರ್ಟ್ ಕೇಸ್ ಕೂಡ. ಆಮೇಲೆ ಈ ಥರ ಎಷ್ಟೊಂದು ಉದಾಹರಣೆಗಳಿದೆ ನನಗೆ ಶೇರ್ ಮಾಡ್ತಾರೆ. ನನಗೆ ಇದು 2 ನೆನಪಿದೆ. ಇನ್ನೂ ಎಷ್ಟೊಂದು ಶೇರಿಂಗ್ ಬರ್ತಾ ಇರುತ್ತೆ ನನ್ನ ವಾಟ್ಸಪ್ಪಲ್ಲಿ. ಇಸ್ಕೊಂಡು ಅವರು ಕಳಿಸ್ತಿರ್ತಾರೆ, ಈ ಕಡೆ ಈ ಥರ ಆಯಿತು, ಈ ಥರ ಭಾಗವತ್ ಪುರಾಣ ತೊಗೊಳೋದಕ್ಕೆ ಇದು ಬೆನಿಫಿಟ್ ಸಿಕ್ಕಿದೆ, ನಮಗೆ ಅನುಕೂಲಗಳು ಆಗ್ತಾಯಿದೆ ಅಂತೆಲ್ಲ. ಕೆಲವರು ಮನೇಲಿ ರಿಜೆಕ್ಟ್ ಮಾಡೋರು ಇದ್ದಾರೆ. ಅಂಥವ್ರು ಕೂಡ ಇದು ಆಗಿದ್ದಕ್ಕೆ ಆಗಿರ್ಬೋದು ಅಂತ ತರಿಸ್ಕೊಂಡ್ಮೇಲೆ ಕೆಲಸಗಳು ಆಗಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಈ ಥರ ಬರೀ ಇದನ್ನು ಕೈ ಮುಗಿದ್ರೆ ಸಾಕು, ರಾಜಸ್ವ ಯಜ್ಞ ಮಾಡೋ ಫಲ ಸಿಗುತ್ತಂತೆ. ಇದು ಒಂದೊಂದು ಅಕ್ಷರನೂ 1000 ಗೋದಾನ ಮಾಡಿದ ಫಲ ಸಿಗುತ್ತೆ ಅಂತಂದ್ರೆ ಒಂದೊಂದು ವರ್ಡು. ಸೊ ನಾವು ಲೈಫ್ ಲಾಂಗ್ ನಿತ್ಯ ಭಾಗವತ ಸೇವಾಯ ಅಂತ ಯಾವಾಗಲೂ ನಾವು ಇದನ್ನು ಓದಬೇಕು ಅನ್ನೋದನ್ನು ಪ್ರತಿಯೊಬ್ಬರಿಗೂ ನನ್ನ ವಿನಂತಿ ಇದು. ಸೊ ಇದನ್ನು ಓದಿ ಅನ್ನೋದೇ ನಂದು ಕಡೆಯ ಒಂದು ಮಾತಿದು. ಸೊ ಹೇಳಕ್ಕೆ ಬಯಸ್ತೀನಿ ಇದನ್ನು ಎಲ್ಲರ ಮನಸ್ಸಿಗೂ ಇದನ್ನು ಧಾರಣೆ ಮಾಡ್ಕೋಬೇಕು. ಭಾಗವತ್ ಪುರಾಣನ ಭಗವಂತನ ಧರಿಸ್ಕೊಂಡಂಗೆ ಭಾಗವತ್ ಪುರಾಣ ಕೈಯಲ್ಲಿ ಹಿಡ್ಕೊಂಡ್ರೆ ಕೆಲವ್ರಿಗೆ ಕೆಟ್ಟ ಕನಸ್ಕೊಳ್ತಾ ಇರುತ್ತೆ, ಇದೆಲ್ಲ ಆಗ್ತಾ ಇರುತ್ತೆ ಮಕ್ಕಳಿಗೆಲ್ಲ ಅಂತಂದಾಗ ಭಾಗವತ್ ಪುರಾಣ ಸುಮ್ಮನೆ ಪಕ್ಕದಲ್ಲಿಟ್ಟರೆ ಕೃಷ್ಣನೇ ಜೊತೆಲಿ ಇರ್ತಾನೆ ಸರ್. ಯಾವ ಪ್ರಾಬ್ಲಮ್ಮು ಆಗಲ್ಲ ಅವ್ರಿಗೆ, ಯಾವ ಕೆಟ್ಟ ಕನಸು ಬೀಳಲ್ಲ. ಮತ್ತು ಇದು ಭೂತ ಪ್ರೇತಗಳೆಲ್ಲ ಕಾಡಿಸ್ತಿರ್ತಾವಲ್ಲ, ರಾತ್ರಿ ಹೊತ್ತು ಬರೋದು, ಈ ಥರದ್ದೆಲ್ಲ. ಸೊ ಇದನ್ನು ಒಬ್ರಿಗೆ ಹಂಗೆ ಆಗ್ತಿತ್ತು. ಅವ್ನು ಬ್ರಹ್ಮಚಾರಿ, ಅವನು ಆ್ಯಕ್ಚುಲಿ ಯಾವಾಗ್ಲೂ ಅವ್ನಿಗೆ ಅಟ್ಯಾಕ್ ಆಗೋದು ಭೂತ, ಆಯಿತಾ. ಅವನು ಒಂದ್ಸಲ ಏನು ಮಾಡ್ದ, ಭಗವದ್ಗೀತೆ ಜೊತೆಲಿ ಹಿಡ್ಕೊಂಡು ಮಾಡ್ಕೊಂಡಿದ್ದಂಗೆ ಅವತ್ತೇನೂ ಆಗಿಲ್ಲ. ಇದನ್ನು ನಂಗೆ ಹೇಳಿದ್ದ ಅವರು. ಇದು ತುಂಬ ಹಳೆ ಸ್ಟೋರಿ ಇದು. ನಾನು ಸ್ಟಾರ್ಟಿಂಗ್ ಈ ಒಂದು ಫೀಲ್ಡಿಗೆ ಬಂದಾಗ ಅವ್ನು ಶೇರ್ ಮಾಡ್ಕೊಂಡಿದ್ದ ನನಗೆ. ಆ ಥರ ಎಷ್ಟೋ ಉದಾಹರಣೆಗಳಿದೆ ಈ ಥರ. ಇದು ಒಂದು ವಾಕ್ಯ ಎಷ್ಟು ಹೇಳಿದ್ರೂ ಸಾಲದು. ಇದು ಎಷ್ಟು ಹೇಳಿದ್ರೂ ಸಾಲದು. ಈ ಮುಖಾಂತರ ನಾನು ಏನು ಹೇಳಕ್ಕೆ ಬಯಸ್ತೀನಿ ವೀಕ್ಷಕರಿಗೆ ಅಂದರೆ, ಪ್ರತಿ ಮನೆಯಲ್ಲೂ ಭಾಗವತ್ ಪುರಾಣ ನೀವು ಈ ಪುಸ್ತಕನ ಇಟ್ಕೊಳ್ಳಿ, ಆರಾಧನೆ ಮಾಡಿ, ಓದಿ. ಸಾಕಷ್ಟು ವಿಚಾರನ ನೀವು ತಿಳ್ಕೊತೀರಾ. ಇದರಿಂದ ಸಾಕಷ್ಟು ಉಪಯೋಗ ಕೂಡ ಇದೆ. ಸೊ ಪ್ರತಿ ಮನೆಯಲ್ಲೂ ಈ ಭಾಗವತ್ ಪುರಾಣ ಇರಬೇಕು ಅನ್ನೋದೇ ನಮ್ಮ ಆಶಯ. ಇದು ಗುರುಗಳ ಆಶಯ. ಇಂಥ ಒಳ್ಳೆ ಅನಾವಶ್ಯಕ ಗುರುಗಳು ತಿಳಿಸಿದಾಗೆ ಅನಾವಶ್ಯಕ ಖರ್ಚನ್ನು ಮಾಡೋದು ಬಿಟ್ಟು ಈ ನಮ್ಮ ಜ್ಞಾನ ಪಡ್ಕೊಳ್ಳೋದಕ್ಕೆ ನಾವು ಅದಕ್ಕೆ ಖರ್ಚು ಮಾಡೋದರಲ್ಲಿ
ತಪ್ಪೇನೂ ಇಲ್ಲ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ಸರ್, ಇವಾಗ ಒಂದು ನನ್ನ ಕಾಲು ಇದೇ ಥರ ಬಂದಿತ್ತು. ಇವಾಗ ಬಡವರು ನಾವು ಒಂದೊಂದು ಕೆ ಜಿ ಹಣ್ಣು ಎಲ್ಲಿಂದ ತರೋಣ, ತರಕಾರಿ ಎಲ್ಲಿಂದ ತರೋಣ ಅಂತೆಲ್ಲ ಹೇಳ್ಕೊಂಡು ಸೇರ್ ಮಾಡಿದ್ರು. ನಾನು ಹೇಳಕ್ಕೆ ಏನಪ್ಪ ಅನಿಸ್ತೀನಿ ಅಂದರೆ, ಪ್ರತಿಯೊಬ್ಬರಿಗೂ ಕೇಬಲ್ ಟಿ ವಿ ಹಾಕಕ್ಕೆ ದುಡ್ಡು ಇರ್ತದೆ, ಹೊರಗಡೆ ಖರ್ಚು ಮಾಡೋಕ್ಕೆ ದುಡ್ಡು ಇರ್ತದೆ. ಪ್ರತಿಯೊಬ್ಬರು ಮೊಬೈಲ್ಗೂ ತೊಗೊಂಡು ಅದನ್ನು ಚಾರ್ಜ್ ಕರೆನ್ಸಿ ಹಾಕಕ್ಕೆ ದುಡ್ಡು ಇರ್ತದೆ. ಸಿಂಪಲಾಗಿ ಆಹಾರನ ನಾನು ಹೇಳಿರೋದು, ಅದಷ್ಟು ಖರ್ಚು ನಾವು ಬಡವ್ರು ಎಲ್ಲಿಂದ ಮಾಡೋಣ ಅಂತ ಹೆಂಗೆ ಹೇಳ್ತಾರೆ. ನಾನು ನೋಡಿದ್ದೀನಿ ಅದು. ಕಮೆಂಟ್ ಎಲ್ಲ ನಂಗೆ ಕಾಲೇ ಬಂದಿತ್ತು. ಅದರಿಂದ ನಾನು ಎಲ್ರಿಗೂ ಹೇಳೋದಿಷ್ಟೇ, ಅನಾವಶ್ಯಕ ಖರ್ಚುಗಳನ್ನ ತೆಗೆದು ಆರೋಗ್ಯ, ಇವಾಗ ನಾವು ಟ್ಯಾಬ್ಲೆಟ್ಗೆ ಎಷ್ಟೋ ಖರ್ಚು ಮಾಡ್ತೀವಿ, ಡಾಕ್ಟರ್ಗೆ ಎಷ್ಟೋ ಒಂದು ಟೆಸ್ಟ್ ಮಾಡೋಕ್ಕೇನೆ ಎಷ್ಟೋ ಖರ್ಚು ಮಾಡಿಬಿಡ್ತೀವಿ. ಸೊ ಹಣ್ಣು ತರಕಾರಿಲಿ ಏನು ಅಂತ ಖರ್ಚಾಗೋಗುತ್ತೆ. ಸೊ ಖರ್ಚು ಮಾಡೋದಕ್ಕೆ ಇದು ಎಸ್ಕೇಪ್ ಆಗೋಕ್ಕೆ ಹೇಳ್ತಾವ್ರೋ ಅಥವಾ ಏನು ವಾದಿಸ್ಬೇಕಂತ ಮಾಡ್ತಾರೋ ಗೊತ್ತಿಲ್ಲ. ಇದು ನಾನು ಹೇಳಿರೋದು ಸಿಂಪಲಾಗಿ ಹೇಳಿರೋದು. ಅದು ಒಂದು ನಮ್ಮ ತೂಕಕ್ಕೆ ತಕ್ಕಂಗೆ ಹಣ್ಣು ಮತ್ತು ತೂಕಕ್ಕೆ ತಕ್ಕಂಗೆ ತರಕಾರಿ ತಿನ್ನಕ್ಕೆ ಹೇಳಿದ್ದೀನಿ. ಅದು ಬಿಟ್ಟರೆ ಏನಂತ ಸರ್ಕಸ್ಸು ಇಲ್ಲ. ಇದಕ್ಕೆ ಹೌದಾ, ಡಾಕ್ಟ್ರು ಮಾತ್ರ ಇದು ಏನೋ ಮಾಡಿದಲ್ಲ ಕಮೆಂಟ್. ಸೊ ಅವರು ವಿಶ್ವರೂಪರು ಡಾಕ್ಟ್ರಲ್ಲ, ಇವರು ನಾನು ಡಾಕ್ಟ್ರಲ್ಲ ಅನ್ನೋದೊಂದು ಕಮೆಂಟ್ ಇದೆ. ಸೊ ಏನಿಲ್ಲ, ಇವಾಗ ಅದು ಡಾಕ್ಟ್ರೇ ಆಗ್ಬೇಕಂತಿಲ್ಲ. ಆಹಾರ ಪದ್ಧತಿನ ಸರಿ ಮಾಡ್ಕೊಳ್ಳೋಕೆ ಬೇಡದೇ ಇರೋದನ್ನ ತಿನ್ಬಾರ್ದು ಅಂತ ಹೇಳಿದ್ದೀನಿ. ಹಾಲು, ಮೊಸರು, ಎಣ್ಣೆ, ಬೆಣ್ಣೆ, ತುಪ್ಪ ಇವೆಲ್ಲ ಡೈರಿ ಪ್ರಾಡಕ್ಟು, ಮತ್ತು ಬೇಡದೇ ಇರೋ ಫುಡ್ಡು, ಹೊರಗಡೆ ಪ್ಯಾಕೆಟ್ ಫುಡ್ಡು, ಮತ್ತು ಇದು ನಾನ್ ವೆಜ್ ಬಿಡಕ್ಕೆ ಹೇಳಿದ್ದೀನಿ. ಇದೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇನೆ. ಇದನ್ನ ಡಾಕ್ಟ್ರೇ ಆಗ್ಬೇಕಾಗಿಲ್ಲ. ನಾವು ಸಿಂಪಲ್ ಆಗಿ ಯೋಚನೆ ಮಾಡ್ಬಿಟ್ಟು ಅದನ್ನ ಆಹಾರ ಸಜ್ಜುಪಡಿಸ್ಕೊಂಡ್ರೆ ಅದೆಲ್ಲ ಆಯ್ತು. ಇದಕ್ಕೆ ಡಾಕ್ಟ್ರೇ ಆಗ್ಬೇಕಂತ ಏನಿಲ್ಲ. ಸೊ ಅದಲ್ದಿರ ರಿಸರ್ಚ್ ಮಾಡಿರೋಂಥವ್ರು ಇವರು ಡಾಕ್ಟರ್ ವಿಶ್ವರೂಪ ಡಾಕ್ಟ್ರು. ಅವರು ಆಯುರ್ವೇದಿಕ್ದೆಲ್ಲ ರೆಡಿ ಮಾಡಿದ್ದಾರೆ. ವರ್ಲ್ಡ್ ರೆಕಾರ್ಡ್ ಆಗಿದೆ ಅವ್ರದ್ದು. ವರ್ಲ್ಡ್ ರೆಕಾರ್ಡಲ್ಲಿ ಅವ್ರದ್ದು ರಿಸರ್ಚ್, ಅವ್ರ ಮೆಮೊರಿ ಪವರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದ್ರ ರೆಕಾರ್ಡ್ ಅವಾರ್ಡ್ ಸಿಕ್ಕಿದೆ. ಮತ್ತು ಮಲೇಷ್ಯಾ ಮತ್ತು ಇನ್ಯಾವುದೋ ಒಂದು 2-3 ಕಂಟ್ರಿಯಲ್ಲಿ ಇದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತು ಅಷ್ಟೇ ಅಲ್ಲದ್ರೆ ನಮ್ಮ ಆಯುಷ್ ಇದಿದೆಲ್ಲ ಆಯುರ್ವೇದಿಕ್ ಅವ್ರದ್ದೆಲ್ಲನೂ ಕೂಡ ಅವರು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ. ಇಡೀ ಇಂಡಿಯಾದಲ್ಲ ಅವ್ರದ್ದೊಂದು ದೊಡ್ಡ ಗ್ರೂಪ್ ಅದು. ಅವರು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ. ಮತ್ತು ಇವರು ಇನ್ವೆಂಟ್ ಮಾಡ್ತಾರೆ ಎಲ್ಲರಿಗೂ ಒಂದು ಇದ್ರೊಳಗಡೆ ಒಂದು ವೇದಿಕೆ ಮೇಲೆ ಎಲ್ಲ ಡಾಕ್ಟ್ರನ್ನು ಇನ್ವೈಟ್ ಮಾಡ್ತಾರೆ. ಅಲ್ಲಿ ನಾರ್ಮಲ್ ಅಲೋಪತಿಕ್ ಡಾಕ್ಟರ್ಗಳು ಕೂಡ ಅಲ್ಲಿ ಅಟೆಂಡ್ ಮಾಡ್ತಾರೆ. ಅಲ್ಲೆಲ್ಲ ಹೋಗಿ ಎಷ್ಟೋ ಜನ ಸಮಸ್ಯೆಗಳು ಬಗೆಹರಿದಿದೆ. ತಮಾಷೆ ವಿಷಯನೇ ಅಲ್ಲ. ಮೇನ್ ಇಲ್ಲಿ ಹೇಳ್ಬೇಕು ಅಂದ್ರೆ ಗುರುಗಳೇ, ಅವರು ರಿಸಲ್ಟ್ ನ ಕೊಟ್ಟಿದ್ದಾರೆ ಈ ಆಹಾರ ಪದ್ಧತಿ ರಿಸರ್ಚ್ ಮಾಡಿ. ಸೊ ಸಾವಿರಾರು ಜನ ಅವ್ರು ಒಬ್ರಿಬ್ರನ್ನ ಹುಷಾರು ಮಾಡಲ್ಲ, ಸಾವಿರಾರು ಲಕ್ಷಾಂತರ ಜನ ಹುಷಾರು ಮಾಡಿದ್ದಾರೆ. BP, ಶುಗರು, ಥೈರಾಯ್ಡು, ಕ್ಯಾನ್ಸರು, ಆಮೇಲೆ ಇಲ್ಲೆಲ್ಲ ಹುಳಗಳಾಗಿರುತ್ತೆ ಸರ್ ಅವ್ರದ್ದು. ಬಿಫೋರು ಆಫ್ಟರ್ ಫುಡ್ಡು ಇದು ಬಿಫೋರು DIP ಡೈಟ್, ಆಫ್ಟರ್ DIP ಡೈಟು ಏನೇನು ಚೇಂಜಸ್ ಆಗಿದೆ ಅಂತಂದರೆ, ಅಲೋಪತಿ ಹತ್ರ ಇದೆಲ್ಲ ಕೀಮೋಥೆರಪಿ ಎಲ್ಲ ತೊಗೊಂಡ್ರು ಹೋಗದೇ ಇರೋ ಅಂಥದ್ದು, ಇದೆಲ್ಲ ಕ್ಯಾನ್ಸರ್ ಆಗಿರುತ್ತಲ್ಲ, ಹುಳ ತುಂಬಿರುತ್ತೆ ಅಂಥದ್ನೆಲ್ಲ ಅದು ರಿಕವರ್ ಆದಮೇಲೆ ಅವ್ರು ಸ್ಟೇಜ್ ಮೇಲೆ ಅಟೆಂಡ್ ಮಾಡಿ ಅವ್ರು ಮಾತಾಡಿದ್ದಾರೆ. ನನಗೆ ಹೆಂಗಿದ್ದೆ ನೋಡಿ, ಈ ಥರ ಆಗಿದ್ದೀನಿ, ಇಷ್ಟು ಚೆನ್ನಾಗಿದ್ದೀನಿ ಅಂತ ಬಂದು ಮಾತಾಡಿದ್ದಾರೆ ಅಂಥವ್ರೆಲ್ಲ. ಸೊ ಇದಕ್ಕೆಲ್ಲ ಡಾಕ್ಟ್ರ್ ಬೇಕಾ? ಈ ಸಿಂಪಲ್ ಆಗಿದೆ ರಿಸಲ್ಟ್ ಹೇಳ್ತದೆ. ಇದು ಸರಿನಾ ತಪ್ಪಂತ ಸಿಂಪಲ್ ಅನಲೈಸ್ ಮಾಡಿ ಅವ್ರು ಮಾಡಿರುವಂಥದ್ದು. ಯಾಕಂದರೆ ನಾನೇನು ಇವಾಗ ಅಲೋಪತಿ ಏನು ತಪ್ಪಲ್ಲ ಅಂತ ಹೇಳ್ತಿಲ್ಲ, ಎಮರ್ಜೆನ್ಸಿಗೆ ತುಂಬ ಒಳ್ಳೇದೇನೆ. ನಾನೇನು ಅದನ್ನು ತಿರಸ್ಕರಿಸಿಲ್ಲ. ಮತ್ತು ಯಾರಿಗೂ ಇವಾಗ ಡೇಂಜರ್ ಆಗೋಕ್ಕೆ ನಾನು ಯಾರಿಗೂ ಟ್ಯಾಬ್ಲೆಟ್ ಬಿಡಿ ಅದು ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಆಹಾರ ಪದ್ಧತಿನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದಾಗದೇ ಟ್ಯಾಬ್ಲೆಟ್ ಅದಾಗದೇ ಬಿಡ್ತಾರೆ ಅವರು ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಯಾರಿಗೂ ವಿರೋಧಿಸ್ತಿಲ್ಲ, ಅಲೋಪತಿಗಾಗಲಿ ಆಯುರ್ವೇದಕ್ಕಾಗಲಿ ಇದೆಲ್ಲ. ಸೊ ನಮಗೆ ನನ್ನ ಅನುಭವ ನಾನು ಹೇಳ್ಕೊಂಡಿದ್ದೀನಿ, ಅನುಭವ ಆಯಿತು, 4 ಜನದ ಮೇಲೆ ಪ್ರಯೋಗ ಮಾಡಿದೆ, ಅದನ್ನೇ ನಾನೆಲ್ಲ ಹೇಳಿರೋದು. ಒಳ್ಳೆಯ ವಿಚಾರ. ಇದೇ ರೀತಿಯಾಗಿ ನೀವು ನಿರಂತರವಾಗಿ ಒಂದು ಜ್ಞಾನನ ನಮ್ಮ ವೀಕ್ಷಕರಿಗೆ ನೀಡ್ತಾ ಇರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇಷ್ಟು ಸಮಯ ಕೊಟ್ಟು ನಮ್ಮ ಚಾನಲ್ಗೆ ಈ ವಿಚಾರ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಅನಂತ ಧನ್ಯವಾದಗಳು. ಹರೇ ಕೃಷ್ಣ. ವೀಕ್ಷಕರೇ, ನಿರಂತರವಾಗಿ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಂಚಿಕೆಗಳನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಾನು ಇನ್ನೊಮ್ಮೆ ಮಗದೊಮ್ಮೆ ಮತ್ತೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.